ಈ ಐವರ ಸಾವಿನ ಬಗ್ಗೆ ಕುಟುಂಬಸ್ಥರು ಈಗ ದೂರು ಕೊಟ್ಟಿದ್ದಾರಂತೆ. ಯಾರೋ ರಿಲೇಟಿವ್ ಇದ್ದರಂತೆ ಪವನ್ ಕುಮಾರ್ ಅಂತಕ್ಕಂಥವ್ರು ದೂರನ್ನು ದಾಖಲು ಮಾಡಿದ್ದಾರೆ ಈಗ ಪೊಲೀಸ್ ಸ್ಟೇಷನ್ನಲ್ಲಿ. ಸುಮಾರು ವರ್ಷಗಳಿಂದ ನಮ್ಮ ಸಂಪರ್ಕದಲ್ಲಿ ಅವ್ರು ಯಾರೂ ಇರಲಿಲ್ಲ, ನಮ್ಮ ಮನೆಗೆ ಅವ್ರು ಬರ್ತಿರಲಿಲ್ಲ, ಅವ್ರ ಮನೆಗೆ ನಾವು ಹೋಗ್ತಿರಲಿಲ್ಲ. ಸೊ ಹಾಗಾಗಿ ನಮಗೆ ಇವ್ರ ಬಗ್ಗೆ ಏನೂ ಗೊತ್ತಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಜಗನ್ನಾಥ ರೆಡ್ಡಿ ಮನೆಯಲ್ಲಿ ಸಿಕ್ಕಿರೋ ಅಸ್ಥಿ ಪಂಜರ ಅವರದ್ದೇ ಆಗಿರಬಹುದು, ಮೃತರ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಈಗ ಪವನ್ ಕುಮಾರ್ ಅನ್ನೋರು ದೂರನ್ನು ದಾಖಲು ಮಾಡಿದ್ದಾರೆ. ದೂರು ದಾಖಲು ಮಾಡಿದ ಮೇಲೆ ಸಹಜವಾಗಿ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಬೇಕಾಗತ್ತೆ. ಈಗಾಗಲೇ ಸ್ಥಳಕ್ಕೆ ಚಿತ್ರದುರ್ಗ SP ಕೂಡ ಬಂದಿದ್ದರಂತೆ, ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ವಹಿವಾಟ ಮಾಡಿದ್ರು ಬೆಳಗಿನ ಜಾವ 5 ಗಂಟೆಲೇ ಅವರು ಏನು ಹಾಲು ಹಣ್ಣು ಏನೇ ತಗೊಂಡ್ರೆ ಒಳಗೆ ಸೇರ್ಕೊಂಡು ಅವ್ರು ಹೊರಗಡೆ ಬರ್ತಿರಲ್ಲ. ಅವ್ರು ಯಾವಾಗಲೂ ಬಾಗ್ಲಾಕಿರೋದು. ನಾನು ಒಂಥರ ವ್ಯಾಪಾರಕ್ಕಂತ ಮನೆಗೆ ಬಂದಿದ್ದೆ, ಒಳಗೆಲ್ಲ ನೋಡಿದ್ದೆ ನಾನು. ಆದರೂ ಏನು ಅವರು ಅಂತ ಇದಿರಲಿಲ್ಲ, ಅಷ್ಟು ವಹಿವಾಟನೇ ಇಲ್ಲ. ಅವ್ರ ಜನ ಜೊತೆ ಬೆರಿತಾನೆ ಇರಲಿಲ್ಲ ಅವ್ರು ಯಾರು. ಒಟ್ಟು ಅಪ್ಪ ಅಮ್ಮ ಮಗಳು 4 ಜನ. ಇದು ಅವರು ಆ ಅಮ್ಮ ಭಾರಿ ಇಂಜಿನಿಯರ್ ಅಯ್ಯಪ್ಪ. ಆ ಅಮ್ಮ ಭಾರಿ ಇದಾಯಿತು ಎಮ್ಗೆ ಚೆನ್ನಾಗಿರಲಿಲ್ಲ. ಹಂಗಾಗ್ಬಿಟ್ಟು ಏನು ಅವರೇ ಇದು ಮಾಡ್ಕೊಂಡಿದ್ದಾರೆ ನನ್ನ ಅನ್ಸುತ್ತೆ. ಅವ್ರು ಏನು ಮಾಡ್ಕೊಂಡದ್ದು ಯಾರಿಗೂ ಗೊತ್ತಾಗಿಲ್ಲ ನೋಡ್ರಿ. ಇಷ್ಟು ದಿವಸ ಅವ್ರು ಅಸ್ಥಿ ಪಂಜರ ಆಗೋವರೆಗೂ ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಇದು ಅವರು ಒಂಥರ ಸೈಕೋ ಇದ್ದಂಗೆ ಇದ್ರು, ಯಾರ ಜೊತೆನೂ ಬೆರೀತಿರಲ್ಲ. ಅವ್ರದ್ದು ಊರು ದೊಡ್ಡಸಿದನಹಳ್ಳಿ, ಆದರೂ ಯಾರ ಜೊತೆನೂ ಬೆರೀತಿರಲ್ಲ. ಅವರು ಯಾರೂ ಬರ್ತಿರಲ್ಲ. ಈ ಮನೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಇದು ನಾವು ನೋಡಿದ ಮಟ್ಟಿಗೆ ಒಂದು 10 ವರ್ಷದಿಂದ ಮನೆ ಖಾಲಿ ಬಿದ್ದಿದೆ. 10 ವರ್ಷ ಆದಮೇಲೆ ಇವತ್ತು ಬಂದಿರೋದು ನಮಗೆ ಆತಂಕ ಮೂಡುತ್ತಿದೆ. ಇವರು ರಾತ್ರಿಯಿಂದ ತನಿಖೆ ಮಾಡ್ತಾಯಿದ್ದಾರೆ. 3 ಜನ ಅಸ್ಥಿ ಪಂಜರ ಅಂತಾರೆ, ಈಗ ನೋಡಿರೋ 5 ಜನ ಅಸ್ಥಿ ಪಂಜರ ಅಂತ ಹೇಳ್ತಿದ್ದಾರೆ. ಇದರ ತನಿಖೆ ಏನಂತನೂ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ನೋಡಿರೋ ಮಟ್ಟಿಗೆ ಈ ಮನೆಯಲ್ಲಿ 4 ಜನ ಮಾತ್ರ ಇದ್ದಿದ್ದು. ಇವತ್ತಿನ ದಿನಕ್ಕೆ ಅವರು 5 ಜನ ಅಂತಿದ್ದಾರೆ. ಅದು ಇನ್ನೊಂದು ಅಸ್ಥಿ ಪಂಜರ ಯಾರ್ದು ಅಂತಂದು ತಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು. ಹಾಗೆ ಪೊಲೀಸರಿಗೆ ಮನವಿ ಮಾಡ್ಕೊತಾ ಇದ್ವಿ ನಾವು. ಆ ಮನೆಯಲ್ಲಿ ಪರಿಸ್ಥಿತಿ ಹೇಗಿತ್ತಂದರೆ, ಮಗ ಒಬ್ಬನೇ ಬಾಬು ರೆಡ್ಡಿ ಅನ್ನೋರು ಹೊರಗಡೆ ಸಂಪರ್ಕದಲ್ಲಿದ್ದು, ಮಗಳು ತಂಗಿಯಾದ ತ್ರಿವೇಣಿ, ಅವರಮ್ಮ ಅವ್ರ ಅಪ್ಪಾಜಿ ಯಾರೂ ಹೊರ ಬರೋಂಥ ಪರಿಸ್ಥಿತಿ ಇರಲಿಲ್ಲ. ಹಂಗಾಗಿ ನಮಗೆ ಅವರ ಮನೆ ಒಳಗಿನ ಪರಿಸ್ಥಿತಿ ಏನಂತ ಗೊತ್ತಿಲ್ಲ. ಬಟ್ ಮಗ ಮಾತ್ರ ಒಳ್ಳೆಯನು, ಅವ್ರ ಪಡಿಗೆ ಅವ್ರು ಕೆಲಸ ಮಾಡೋದು, ಅವ್ರ ಪಡಿಗೆ ಅವ್ರು ಹೋಗೋದು ಮಾಡ್ತಿರೋ ಹೊರತು ಯಾರಿಗೂ ಏನು ತೊಂದರೆ ಮಾಡಿರೋ ವ್ಯಕ್ತಿ ಅಲ್ಲ ಅವರು. 2012, 13 ನಿಯರ್ ಬೈ, ಅದ್ರ ಮೇಲ್ಪಟ್ಟು ನಾವು ಅವ್ರನ್ನ ನೋಡಿಲ್ಲ. ನಮಗೆ ಆತಂಕ ಮೂಡ್ತಿರೋದಂದರೆ, ಅವ್ರ ಮನೆ ಒಳಗೆ 19 ಕ್ಯಾಲೆಂಡರ್ ಸಿಕ್ಕಿರೋದು, ಆಕ್ಸಿಜನ್ ಸಿಕ್ಕಿರೋದು, ನಮಗೆ ಭಾಳ ಆತಂಕ ಆಗಿರೋದು ವಿಚಾರನೇ ಅದು. ಯಾಕಂದರೆ ಆ ಟೈಮಲ್ಲಿ ಕೋವಿಡ್ ಇರೋದ್ರಿಂದ ಜನಸಂಪರ್ಕ ಇರಲಿಲ್ಲ. ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸಿದ್ದರಾಜು ಅವರಿಂದ ಪಡೆಯೋಣ. ಸಿದ್ದರಾಜು, ತುಂಬ ಅನುಮಾನಗಳು ಮೂಡ್ತಾ ಇದೆ. ಎಕ್ಸಾಕ್ಟಾಗಿ ಈಗ ಆ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಅಸ್ಥಿ ಪಂಜರಗಳು ಎಷ್ಟು? 10 ವರ್ಷದಿಂದ ನಾವು ಯಾರೂ ನೋಡೇ ಇಲ್ಲ ಅಂತಾರೆ. 2019 ಕ್ಯಾಲೆಂಡರ್ ಸಿಕ್ಕಿದೆ ಅಂತಾರೆ. ಏನೀಗ ಇಲ್ಲಿ ತನಕ ಸಿಕ್ಕಿರೋ ಮಾಹಿತಿ ಏನು, ಎಕ್ಸಾಕ್ಟ್ ಮಾಹಿತಿ? ಹೌದು ಅರವಿಂದ್, ಏನಂದ್ರೆ ನಿಗೂಢವಾಗಿ ಪತ್ತೆಯಾಗಿರುವಂತಹ ಅಸ್ಥಿ ಪಂಜರಗಳಿಂದಾಗಿ ಚಿತ್ರದುರ್ಗ ನಗರದಲ್ಲಿ ಭಾರಿ ಆತಂಕವನ್ನ ಮಾಡಿದೆ. ಏನು ಸತತ 10 ವರ್ಷಗಳಿಂದ ಈ ಮನೆ ಬಾಗಿಲು ಹಾಕಿದ್ರು, ಒಂದು ಪಾಳು ಮನೆಯಾಗಿತ್ತು. ಆದ್ರೆ ದಿಢೀರ್ ಅಂತ ಹೇಳಿ ಏನು ಅಸ್ಥಿ ಪಂಜರ ಪತ್ತೆಯಾಗಿರೋದ್ರಿಂದ ಈ ಸ್ಥಳೀಯರಲ್ಲಿ ಭಾರಿ ಆತಂಕ ಮನೆ ಮಾಡಿರುವಂತದ್ದು. ಆದ್ರೆ ಏನು ಕಳೆದ ತಡರಾತ್ರಿ ಏನು ಈ ಜಗನ್ನಾಥ ರೆಡ್ಡಿ ಅಂತ ಏನು ಈ ಮನೆ ಮಾಲೀಕರಿದ್ದಾರೆ, ಅವರ ಸಂಬಂಧಿ ಒಬ್ರು ಪವನ್ ಕುಮಾರ್ ಅನ್ನೋರು ಚಿತ್ರದುರ್ಗದ ಬಡಾವಣೆ ಠಾಣೆಯಲ್ಲಿ ಒಂದು ದೂರು ದಾಖಲಿಸಿರುವಂತದ್ದು. ಹಲವು ವರ್ಷಗಳಿಂದ ಅವರು ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲ. ಆದ್ರೆ ಸ್ವತಃ ಇಲ್ಲಿ ಏನು 5 ಅಸ್ಥಿ ಪಂಜರಗಳು ಸಾವನ್ನಪ್ಪಿರ್ಬೋದು. ಯಾಕಂದ್ರೆ ಆ ಮನೆಯಲ್ಲಿ 5 ಜನ ವಾಸವಾಗಿದ್ರು. ಏನು ಜಗನ್ನಾಥ ರೆಡ್ಡಿ ಮತ್ತು ಅವರ ಪತ್ನಿ ಪ್ರೇಮಕ್ಕ ಸೇರಿದಂತೆ ಅವರ ಪುತ್ರಿ ತ್ರಿವೇಣಿ ಹಾಗೂ ಪುತ್ರ ಕೃಷ್ಣ ರೆಡ್ಡಿ ಸೇರಿದಂತೆ ಅವರ ಸಂಬಂಧಿ ಒಬ್ಬರು ನರೇಂದ್ರ ರೆಡ್ಡಿ ಅಂತವರು ಕೂಡ ಇದ್ರು. ಹೀಗಾಗಿ ಆ ಮೃತದೇಹಗಳು ಅವ್ರದೇ ಅಂತ ಒಂದು ಖಚಿತ ಮಾಹಿತಿ ಮೇರೆಗೆ ಒಂದು ದೂರನ್ನು ದಾಖಲಿಸಿದ್ದಾರೆ. ಆದ್ರೆ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಆ ಮನೆಯಲ್ಲಿ ಕೇವಲ 4 ಮಾತ್ರ ವಾಸವಾಗಿದ್ರು. ಅವರಲ್ಲಿ ಬಾಬು ರೆಡ್ಡಿ ಅನ್ನೋರು ಮಾತ್ರ ಜನ ಸಂಪರ್ಕದಲ್ಲಿ ಇರ್ತಿದ್ರು. ಅದರಲ್ಲೂ ಅವರ ಕೆಲಸ ಕಾರ್ಯಗಳು ಬೆಳಗಿನ ಜಾವ 5 ಗಂಟೆ ಒಳಗೆ ಏನು ಜನರು ಹೊರ ಬರುವ ಮುನ್ನವೇ ಅವರ ಕೆಲಸ ಕಾರ್ಯಗಳು ಮುಗಿಸ್ತಾ ಇದ್ರು ಎಂಬ ಮಾಹಿತಿಯನ್ನು ಇಲ್ಲಿನ ಸ್ಥಳೀಯರು ಹಾಗೂ ವಾಲ್ಮೆಯನ್ನು ತಿಳಿಸಿರುವಂತದ್ದು. ಹಾಗೆ ಇನ್ನೊಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು ಏನಂದ್ರೆ, 2019 ಕ್ಯಾಲೆಂಡರ್ ಅವರ ಮನೆಯಲ್ಲಿ ಏನು ಪೊಲೀಸ್ ತನಿಖೆ ವೇಳೆ ಪತ್ತೆಯಾಗಿರುವಂತದ್ದು. ಈ ನೆಲೆಯಲ್ಲಿ ಅವ್ರೇನಾದ್ರೂ ಈ ಹಿಂದೆ ಯಾವ್ದಾದ್ರು ಸಮಸ್ಯೆ ಅಥವಾ ರೋಗಕ್ಕೊಳಗಾಗಿ 5 ಜನರು ಸಾವನ್ನಪ್ಪಿದ್ರೆ ಅಥವಾ ಸೂಸೈಡ್ಗೆ ಒಳಪಟ್ರ ಅಥವಾ ಈ ಒಂದು ಸಾವಿನ ಹಿನ್ನೆಲೆ ಏನು ಅನ್ನೋದು ಒಂದು ತೀವ್ರ ಗೊಂದಲ ನಿರ್ಮಾಣವಾಗಿರುವಂತದ್ದು. ಹೀಗಾಗಿ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಧಾವಿಸಿ ಸಂಪೂರ್ಣ ತನಿಖೆಗೆ ಒಳಪಡಿಸಿದ್ದಾರೆ. ಸ್ಥಳದಲ್ಲಿ ಚಿತ್ರದುರ್ಗ SP ಧರ್ಮೇಂದ್ರ ಕುಮಾರ್ ಅವರು ಕೂಡ ಬೀಡು ಬಿಟ್ಟಿದ್ದು ಈ ಘಟನೆಗೆ ಸಂಬಂಧಪಟ್ಟಂತೆ ಸ್ಥಳೀಯರಿಂದಲೂ ಹಾಗೂ ಏನು ಬೆರಳಚ್ಚುಗಾರರಿಂದಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂತದ್ದು. ಸ್ಥಳದಲ್ಲಿ ಈಗಾಗಲೇ ವೈದ್ಯರು ಕೂಡ ಧಾವಿಸಿ ಒಂದು ಅಸ್ಥಿ ಪಂಜರಗಳ ಬಗ್ಗೆ ಮಾಹಿತಿಯನ್ನು SP ಅವರಿಗೆ ತಿಳಿಸಿರುವಂತದ್ದು. ಒಟ್ಟಾರೆ ಏನಂತಂದ್ರೆ, ಸ್ಥಳೀಯ ನಿವಾಸಿಗಳಲ್ಲಿ ಭಾರಿ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಇದೊಂದು ಪಾಳು ಬಿದ್ದ ಮನೆ, ಯಾರು ಕೂಡ ಈ ಮನೆಯಲ್ಲಿ ಇಲ್ಲ ಅಂತ ಪಕ್ಕದ ನಿವಾಸಿಗಳು ಭಾವಿಸಿದ್ರು. ಆದ್ರೆ ದಿಢೀರ್ ಅಂತೇಳಿ 5 ಅಸ್ಥಿ ಪಂಜರಗಳು ಇಲ್ಲಿವೆ ಅಂತೇಳಿ ಒಂದು ಮಾಹಿತಿ ತಿಳಿದಿರುವಂತದ್ದು. ಇದರಿಂದಾಗಿ ಭಾರಿ ಆತಂಕ ಮನೆ ಮಾಡಿದೆ. ಒಟ್ಟಾರೆ ಏನಂತಂದ್ರೆ, ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕು, ಆ 5ರ ಸಾವಿಗೆ ಕಾರಣವೇನು ಅನ್ನೋದನ್ನು ತಿಳಿಸಬೇಕು ಅಂತೇಳಿ ಅವರ ಸಂಬಂಧಿ ಪವನ್ ಕುಮಾರ್ ತಿಳಿಸಿದ್ದಾರೆ.
ಒಟ್ಟಾರೆ ಏನಂತಂದ್ರೆ ಅವ್ರ ಸಂಬಂಧಿಕರು ಹೇಳೋ ಪ್ರಕಾರ ಕಳೆದ 5-6 ವರ್ಷಗಳಿಂದಲೂ ಕೂಡ ಇವ್ರು ಯಾರು ಸಂಪರ್ಕಕ್ಕೂ ಬಂದಿರಲಿಲ್ಲ. ಹೀಗಾಗಿ ಅವರ ಸಾವು ನಿಗೂಢವಾಗಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸಿದ್ದರಾಜು ತಮ್ಮ ಎಲ್ಲ ಮಾಹಿತಿಗೆ. ಮತ್ತು ಇದು ಗೊತ್ತಾಗಿದ್ದು ಹೆಂಗೆ, ಯಾರಿಗೆ ಅನುಮಾನ ಬಂತು, ಯಾರು ಈ ಮನೆ ಬಾಗಿಲನ್ನ ಮುರಿದು ಒಳಗಡೆ ಹೋದರು, ಇವೆಲ್ಲವೂ ಕೂಡ ಇನ್ನಷ್ಟು ವಿಚಾರಗಳು ಬೆಳಕಿಗೆ ಬರಬೇಕಾಗಿದೆ.